ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಂದು ನಾವು ಶ್ರೀರಂಗಪಟ್ಟಣದ ಶ್ರೀ ನಿಮಿಷಾಂಬ ದೇವಿಯ ದೇವಸ್ಥಾನದ ಬಗ್ಗೆ ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಯಾತ್ರಾ ಸ್ಥಳ ಹಾಗೂ ಪ್ರವಾಸಿ ತಾಣಗಳಿಗೆ ಪ್ರಸಿದ್ಧಿಯಾಗಿದ್ದು, ಶ್ರೀರಂಗಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಗಂಜಾಂ ಗ್ರಾಮದ ಕಾವೇರಿ ನದಿ ತೀರದಲ್ಲಿ ಶ್ರೀ ನಿಮಿಷಾಂಬ ದೇವಸ್ಥಾನವಿದೆ. ಈ ದೇವಸ್ಥಾನವು ಮೋಕ್ತ ರೀತಿಯ ನಿರ್ಮಾಣವಾಗಿದ್ದು, ಶಿವಪಂಚಾಯತನ ಕ್ರಮದಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಸೂರ್ಯದೇವ, ಗಣಪತಿ, ಶ್ರೀಚಕ್ರ ಸಹಿತ ಶ್ರೀ ನಿಮಿಷಾಂಬ ದೇವಿ, ಶ್ರೀ ಮೌಕ್ತಿಕೇಶ್ವರ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರುಗಳ ಸನ್ನಿಧಿಗಳಿವೆ. ಶ್ರೀರಂಗಪಟ್ಟಣ ಕ್ರಿಸ್ತಶಕ 1578 ರಿಂದ 1617 ರವರೆಗೆ ಮೈಸೂರಿನ ರಾಜಧಾನಿಯಾಗಿತ್ತು. ಆ ಸಮಯದಲ್ಲಿ ಮೈಸೂರಿನ ರಾಜೊಡೆಯರ್ ರವರು ಶ್ರೀ ನಿಮಿಷಾಂಬ ದೇವಿಯನ್ನು ಪ್ರತಿಷ್ಠಾಪಿಸಿ ದೇವಸ್ಥಾನವನ್ನು ಕಟ್ಟಿಸಿದರೆಂಬ ಉಲ್ಲೇಖವಿದೆ. ಶ್ರೀ ಪರಮೇಶ್ವರನ ಆಜ್ಞೆಯಂತೆ ಸುಮನಸ್ಕನು ಪೌಂಡರಿಕ ಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡಲು ನಿಶ್ಚಯಿಸಿದನು. ಅದರಂತೆ ಯಾಗದ ರಕ್ಷಣೆಯ ಹೊಣೆಯನ್ನು ಸಾಕ್ಷಾತ್ ರುದ್ರರೂಪಿಯಾದ ಮುಕ್ತಕರ್ಷಿಗೆ ವಹಿಸಿದರು. ಈ ವಿಚಾರವನ್ನು ಜಾನು ಮತ್ತು ಸುಮಂಡಲರು ಶ್ರೀಮಾನ್ ನಾರದರಿಂದ ತಿಳಿದುಕೊಂಡರು. ಹೇಗಾದರೂ ಮಾಡಿ ಈ ಯಾಗವನ್ನು ಕೆಡಿಸಲೇಬೇಕೆಂದು ತಮ್ಮ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಮಂತ್ರಾಲೋಚನೆ ನಡೆಸಿದರು. ಜಾನು ಮತ್ತು ಸುಮಂಡಲರು ತಮ್ಮ ಮಂತ್ರಿಗಳಾದ ಶೂರಬಾಹು ಮತ್ತು ಘಟೋದರರಿಂದೊಡಗೂಡಿದ ಸೈನ್ಯವನ್ನು ಕಳುಹಿಸಿದರು. ಇವರ ಸೈನ್ಯವನ್ನು ಕ್ಷಣಾರ್ಧದಲ್ಲಿ ಮುಕ್ತಕನು ಸಂಹರಿಸಿದನು. ಈ ಸುದ್ದಿಯನ್ನು ತಿಳಿದ ಜಾನು ಮತ್ತು ಸುಮಂಡಲರು ಕೋಪಗೊಂಡು ಸ್ವತಃ ತಾವೇ ಮುಕ್ತಕ ವಶಿಯೊಡನೆ ಯುದ್ಧಕ್ಕೆ ಸನ್ನದ್ಧರಾದರು. ವೀರಾವೇಶದಿಂದ ಯುದ್ಧವನ್ನು ಮಾಡಿದರು. ಈ ಯುದ್ಧದಲ್ಲಿ ಮುಕ್ತಕನು ಸೋಲನ್ನನುಭವಿಸಬೇಕಾಯಿತು. ಮುಕ್ತಕನಲ್ಲಿರುವ ಎಲ್ಲಾ ಅಸ್ತ್ರಗಳು ನಿಷ್ಪ್ರಯೋಜಕವಾದವು. ಯುದ್ಧದಲ್ಲಿ ಸೋತ ಮುಕ್ತಕನು ಪಾರ್ವತಿಯನ್ನು ಕುರಿತು ಪ್ರಾರ್ಥಿಸಿದನು. ಕ್ಷಣ ಮಾತ್ರದಲ್ಲಿ ಪಾರ್ವತಿದೇವಿಯು ಯಜ್ಞಕುಂಡದಿಂದ ಉದ್ಭವಿಸಿದಳು. ಜಾನು ಮತ್ತು ಸುಮಂಡಲರು ಯಾವುದೇ ಆಯುಧದಿಂದ ತಮ್ಮ ಸಂಹಾರ ಆಗಬಾರದೆಂದು ಬ್ರಹ್ಮನಿಂದ ವರ ಪಡೆದಿದ್ದನ್ನು ತಿಳಿದ ಪಾರ್ವತಿದೇವಿಯು ತನ್ನ ದಿವ್ಯದೃಷ್ಟಿಯಿಂದ ನಿಮಿಷ ಮಾತ್ರದಲ್ಲಿ ಅವರನ್ನು ಸಂಹರಿಸಿದಳು. ಯಜ್ಞ ಪೂರ್ಣಗೊಳ್ಳುವಂತೆ ನೋಡಿಕೊಂಡಳು. ಇದರಿಂದ ಸಂತುಷ್ಟನಾದ ಮುಕ್ತಕ ಋಷಿಯು ಓ ಜಗನ್ಮಾತೆ ನಿಮಿಷಾಂಬ ಎಂಬ ಹರ್ಷೋದ್ಗಾರ ಮಾಡಿದನು. ಅಂದಿನಿಂದ ಪಾರ್ವತಿದೇವಿಗೆ ನಿಮಿಷಾಂಬ ಎಂಬ ಹೆಸರು ಬಂದಿತು. ತ್ರಿಶೂಲ, ಡಮರು, ಅಭಯವರದಗಳಿಂದ ಶೋಭಿಸುವ ಶ್ರೀ ನಿಮಿಷಾಂಬ ದೇವಿಯು ಭಕ್ತಜನರ ಕಲ್ಪತರು. ಮುಗುಳುನಗೆ ಸೂಸುವ ಮುಖಮುದ್ರ ಏಕಾಸನದಲ್ಲಿ ಕುಳಿತಿರುವ ನಿಮಿಷಾಂಬ ಶ್ರೀಚಕ್ರಾಂಕಿತೆ. ಎದುರಿನಲ್ಲಿರುವ ಶ್ರೀಚಕ್ರವು ಅಷ್ಟೇ ಪುರಾತನವಾಗಿರುವುದು ಶ್ರೀಕ್ಷೇತ್ರದ ವಿಶೇಷವೂ ಆಗಿದೆ. ಭೂ ಪ್ರಸ್ತಾರ ಕೃಷ್ಣಶಿಲೆಯಲ್ಲಿ ಕೆತ್ತಲ್ಪಟ್ಟ ಶ್ರೀಚಕ್ರವು ಏಕಮೇವ ಅದ್ವಿತೀಯ ಎನಿಸಿಕೊಂಡಿದೆ. ಶ್ರೀಚಕ್ರದ ಎಲ್ಲೆಡೆ ದಳಗಳಲ್ಲಿ, ತ್ರಿಕೋಣಗಳಲ್ಲಿ, ಭವನಗಳಲ್ಲಿ ಇರುವ ಬೀಜಾಕ್ಷರಗಳು ಜಗದಾಂಬೆ ಶ್ರೀನಿಮಿಷಾಂಬ ದೇವಿಯ ಪ್ರಸನ್ನತೆಗೆ ಕಾರಣ ಇದಾಗಿದೆ. ಇಲ್ಲಿನ ಶ್ರೀದೇವಿಯ ಮೂಲ ಮಂತ್ರಗಳನ್ನು ಹೊಂದಿರುವ ಶ್ರೀಚಕ್ರ ಅತಿ ವಿರಳ ಎನ್ನಲಾಗಿದೆ. ಕೇವಲ ದರ್ಶನ ಮಾತ್ರದಿಂದಲೇ ಭಕ್ತರ ಇಷ್ಟಾರ್ಥ ಈಡೇರುವುದಲ್ಲದೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತವಾಗುತ್ತದೆ. ಶ್ರೀನಿಮಿಷಾಂಬ ದೇವಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಮದುವೆಯಾಗದವರಿಗೆ ಕಲ್ಯಾಣ ಭಾಗ್ಯವು, ಮಕ್ಕಳಾಗದವರಿಗೆ ಸಂತಾನ ಭಾಗ್ಯವು, ಆರ್ಥಿಕ ತೊಂದರೆಯಲ್ಲಿರುವವರಿಗೆ ಧನಧಾನ್ಯ, ಅನಾರೋಗ್ಯದಿಂದ ಕೂಡಿರುವವರಿಗೆ ಆರೋಗ್ಯ ಭಾಗ್ಯ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭಾಗ್ಯವು ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಭಕ್ತಾದಿಗಳ ಇಷ್ಟಾಭಿಲಾಷೆಯನ್ನು ಪೂರೈಸುವ ಆರಾಧ್ಯ ದೈವ ಸ್ವರೂಪಿಣಿ ಶ್ರೀ ನಿಮಿಷಾಂಬ ದೇವಿ ಎಂಬುದಾಗಿ ಪ್ರಸಿದ್ಧಿಯಾಗಿರುತ್ತದೆ. ಮತ್ತೊಂದು ಕಥೆಯ ಪ್ರಕಾರ ನಿಮಿಷಾಂಬೆ ದೇವಿಯನ್ನು ಶಿವನ ಪತ್ನಿ ಪಾರ್ವತಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಈ ಸ್ಥಳವನ್ನು ಗಂಜಾಂ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ. ಸೋಮವಂಶ ಆರ್ಯ ಕ್ಷತ್ರಿಯ ಮುಕ್ತರಾಜ ನಿಮಿಷಾಂಬೆ ದೇವಸ್ಥಾನದಲ್ಲಿ ತಪಸ್ಸು ಮಾಡಿದನು. ಶ್ರೀ ನಿಮಿಷಾಂಬೆಯ ಮುಂದೆ ಕಲ್ಲಿನ ಮೇಲೆ ಶ್ರೀಚಕ್ರವನ್ನು ಕೆತ್ತಿ ಪೂಜೆ ಮಾಡಲಾಗುತ್ತದೆ. ನಿಮಿಷಾಂಬೆ ದೇವಿಯು ತನ್ನ ಭಕ್ತರ ಎಲ್ಲಾ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು 1 ನಿಮಿಷದೊಳಗೆ ನಿವಾರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಅವಳನ್ನು ನಿಮಿಷಾಂಬೆ ಎಂದು ಕರೆಯಲಾಗುತ್ತದೆ. ನಿಮಿಷ ಎಂದರೆ 1 ನಿಮಿಷ ಮತ್ತು ಅಂಬ ಎಂದರೆ ಪಾರ್ವತಿಯ ಹೆಸರು. ಸೋಮವಂಶ ಆರ್ಯ ಕ್ಷತ್ರಿಯ ಕುಲದ ಸುಮನಸ್ಕನ ಮಗ ಮುತ್ತರಸ್ಸ ಅಥವಾ ರಾಜ ಮುಕ್ತರಾಜನಿಗೆ ಶ್ರೀ ನಿಮಿಷಾಂಬೆ ಜನಮಂಡಲದ ಮಂತ್ರಿ ಸುಬಾಹು ಮತ್ತು ಘಟೋದರ ರಾಕ್ಷಸರ ವಿರುದ್ಧದ ಹೋರಾಟದಲ್ಲಿ ಸಹಾಯಕ್ಕೆ ಬರುತ್ತಾಳೆ ಎಂಬ ವರವನ್ನು ನೀಡಲಾಯಿತು. ಅದಕ್ಕಾಗಿಯೇ ಮುಕ್ತೇಶ್ವರ ಎಂಬ ಹೆಸರಿನ ಶಿವನಿದ್ದಾನೆ.
ಈ ದೇವಾಲಯವನ್ನು ಸುಮಾರು 300ರಿಂದ 400 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಸ್ಥಾಪಿಸಲಾಯಿತು. ನಿಮಿಷಾಂಬ ದೇವಾಲಯವು ಶ್ರೀರಂಗಪಟ್ಟಣ ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಟಿಪ್ಪುವಿನ ಬೇಸಿಗೆ ಅರಮನೆಯನ್ನು ದಾಟಿ ಪೂರ್ವ ದಿಕ್ಕಿನಲ್ಲಿ ಸಂಗಮಕ್ಕೆ ಹೋಗುವ ರಸ್ತೆಯಲ್ಲಿದೆ. ಈ ದೇವಾಲಯವು ಕಾವೇರಿ ನದಿಯ ದಡದಲ್ಲಿ ಎತ್ತರದಲ್ಲಿದೆ ಮತ್ತು ಪೂರ್ವಕ್ಕೆ ಮುಖ ಮಾಡಿದೆ. ನದಿಯು ಕೆಳಮಟ್ಟದಲ್ಲಿ ಹರಿಯುತ್ತದೆ ಮತ್ತು ಅದನ್ನು ತಲುಪಲು ಕಲ್ಲಿನ ಚಪ್ಪಡಿಗಳ ಮೇಲೆ ಮೆಟ್ಟಿಲುಗಳನ್ನು ಅಂದವಾಗಿ ಕೆತ್ತಲಾಗಿದೆ. ಇದು 7 ಹಂತದ ರಾಜಗೋಪುರವನ್ನು ಹೊಂದಿರುವ ಸಣ್ಣ ದೇವಾಲಯವಾಗಿದೆ. ದೇವಾಲಯವನ್ನು ಪ್ರವೇಶಿಸುವಾಗ ನಿಮಿಷಾಂಬ ದೇವಿಯ ಸನ್ನಿಧಿ ಬಲಭಾಗದಲ್ಲಿದೆ. ಇದು ಒಂದು ಉತ್ತಮ ಪ್ರತಿಮೆಯಾಗಿದೆ. ಅವಳನ್ನು ಆಭರಣಗಳು ಮತ್ತು ಕೆಂಪು ಗುಲಾಬಿಗಳ ಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ. ದೇವಿಯ ಮುಂದೆ ಶ್ರೀಚಕ್ರವನ್ನು ಇರಿಸಲಾಗುತ್ತದೆ. ಅದನ್ನು ಅರ್ಚಕರು ಕುಂಕುಮದಿಂದ ಪೂಜಿಸುತ್ತಾರೆ. ದೇವರಿಗೆ ದೀಪಾರಾಧನೆ ಸಲ್ಲಿಸುವವರೆಗೆ ಭಕ್ತರು ಉತ್ಸಾಹಭರಿತ ಗಮನದಲ್ಲಿ ನಿಲ್ಲುತ್ತಾರೆ. ದೇವಿಯ ಸನ್ನಿಧಿಯ ಪಕ್ಕದಲ್ಲಿ ಶಿವನ ಸನ್ನಿಧಿ ಇದೆ. ಅವನ ಹೆಸರು ಅಕ್ಷೀಶ್ವರ. ಈ ಪ್ರತಿಮೆಯು ಸಣ್ಣ ಗಾತ್ರದ ಲಿಂಗವಾಗಿದೆ. ನಂದಿಯು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಶಿವನ ಕಡೆಗೆ ಮುಖ ಮಾಡಿದೆ. ಶಿವನಿಗೆ ದೀಪಾರಾಧನೆ ಅರ್ಪಿಸಿದ ನಂತರವೇ ಅದನ್ನು ದೇವಿಗೆ ಅರ್ಪಿಸಲಾಗುತ್ತದೆ. ಈ ಸನ್ನಿಧಿಯ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಿಯೂ ಇದೆ. 3 ಸನ್ನಿಧಿಗಳು ಸಾಲಾಗಿವೆ. ಯಾವುದೇ ಸುಖನಾಸಿ ಮತ್ತು ನವರಂಗವಿಲ್ಲ. ಮುಖ ಮಂಟಪ ಮಾತ್ರ ಇದೆ. ಚಾವಣಿಯಿಂದ ನೇತಾಡುವ ಒಂದು ದೊಡ್ಡ ಹಿತ್ತಾಳೆಯ ಗಂಟೆಯಿದ್ದು ಅದನ್ನು ಅರ್ಚಕರೇ ಬಲಿಪೀಠದ ಮೇಲೆ ಬಲಿ ಭೋಜನವನ್ನು ಇರಿಸಿದ ನಂತರ ಕಾಗೆಗಳು ತಿನ್ನಲು ಸ್ವತಃ ಬಾರಿಸುತ್ತಾರೆ. ಗಂಟೆ ಬಾರಿಸಿದ ನಂತರ ಕಾಗೆಗಳು ಬಲಿಪೀಠಕ್ಕೆ ಕ್ರಮಬದ್ಧವಾಗಿ ಇಳಿದು ಬಂದು ಅದರಲ್ಲಿ ಪಾಲ್ಗೊಳ್ಳುತ್ತವೆ. ಇದು ನಿಜಕ್ಕೂ ಈ ದೇವಾಲಯಕ್ಕೆ ವಿಶಿಷ್ಟವಾಗಿದೆ. ಪ್ರದಕ್ಷಿಣೆ ಹಾಕಲು ಒಂದು ಪ್ರಕಾರ, ಅಂದರೆ ದೇವಾಲಯದ ಮುಚ್ಚಿದ ಆವರಣ ಇದೆ. ನಿಮಿಷಾಂಬ ದೇವಾಲಯವು ಇತ್ತೀಚೆಗೆ ಇಲ್ಲಿ ಪ್ರಾರ್ಥಿಸುವವರಿಗೆ ತಕ್ಷಣ ವರಗಳನ್ನು ನೀಡುವುದಕ್ಕೆ ಹೆಸರುವಾಸಿಯಾಗಿದೆ. ವರ್ಷಗಳಿಂದ ನಡೆಯುತ್ತಲೇ ಇರುವ ವಿವಾಹ ಪ್ರಸ್ತಾಪಗಳು ಈ ದೇವಾಲಯಕ್ಕೆ ಭೇಟಿ ನೀಡಿದ ತಕ್ಷಣ ಎಲ್ಲರ ಗಮನ ಸೆಳೆಯುತ್ತವೆ ಎಂಬುದು ಗಮನಿಸಬೇಕಾದ ಸಂಗತಿ. ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಸಿಂಹಾಸನವನ್ನೇರಿದ 1ನೇ ರಾಜ ಒಡೆಯರ್ ಕ್ರಿಸ್ತಶಕ 1610 - 38 ಆಳ್ವಿಕೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸಿರಬಹುದು. ಕಳೆದ 50 ವರ್ಷಗಳಿಂದ ನಿಯಮಿತ ಪೂಜೆ ನಡೆಯುತ್ತಿದೆ. ತೆರಳುವ ಮಾರ್ಗ: ಬೆಂಗಳೂರಿನಿಂದ ಶ್ರೀರಂಗಪಟ್ಟಣವು 127 ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ಸೇವೆಗಳಿವೆ. ಅಲ್ಲದೆ ಬೆಂಗಳೂರು ಹಾಗೂ ಮೈಸೂರು ಮಾರ್ಗವಾಗಿ ಸಂಚರಿಸುವ ರೈಲುಗಳಿಗೆ ಶ್ರೀರಂಗಪಟ್ಟಣ ನಿಲ್ದಾಣದಲ್ಲಿ ನಿಲ್ದಾಣವಿದೆ. ಹೀಗಾಗಿ ಶ್ರೀರಂಗಪಟ್ಟಣಕ್ಕೆ ತೆರಳಲು ಯಾವುದೇ ತೊಂದರೆ ಇಲ್ಲ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.